ಮಕರ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಕೆಲಸ ಮಾಡುವುದನ್ನು ಮುಂದುವರಿಸಿ ಎಂದು ಮಹಾದೇವ ಕಲಿಸುತ್ತಾರೆ. ಏಕೆಂದರೆ ಸರಿಯಾದ ಸಮಯದಲ್ಲಿ ಆ ತಾಳ್ಮೆ ನಿಮ್ಮ ದೊಡ್ಡ ಶಕ್ತಿಯಾಗುತ್ತದೆ. ಸ್ನೇಹಿತರೆ, ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗಲಿದೆ. ಆದರೆ ಇಂದಿನ ವಿಡಿಯೋದಲ್ಲಿ ನಾವು ನಿಮಗೆ ಹೇಳಲಿರುವ ಸತ್ಯವನ್ನು ಯಾರು ನಿಮಗೆ ಹೇಳುವುದಿಲ್ಲ. ಹೌದು ಸ್ನೇಹಿತರೆ, 5 ಪದಗಳಲ್ಲಿ ನಾವು ನಿಮಗೆ ಹೇಳಲಿದ್ದೇವೆ. ಮುಂದಿನ 4 ದಿನಗಳಲ್ಲಿ ನಿಮ್ಮೆಲ್ಲರ ಜೀವನದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳು ಸಂಭವಿಸಲಿವೆ. ಇದನ್ನು ಕೇಳಿದ ನಂತರ ನೀವು ನಿಮ್ಮಷ್ಟಕ್ಕೆ ಹೇಳಿಕೊಳ್ಳುತ್ತೀರಿ, ಗುರುಜಿ, ಇದು ಕನಸು ಎಂದು ನಾನು ಭಾವಿಸಿದ್ದೆ, ಆದರೆ ಅದು ವಾಸ್ತವವಾಗಿದೆ. ಮಿಲಿಯನ್ ಬಾರಿ ಧನ್ಯವಾದಗಳು. ಹೌದು ಸ್ನೇಹಿತರೆ, ಕೊನೆಯವರೆಗೂ ವಿಡಿಯೋವನ್ನು ಎಚ್ಚರಿಕೆಯಿಂದ ನೋಡಿ. ಇಂದಿನ ಭವಿಷ್ಯವಾಣಿಯು 101% ನಿಖರವಾಗಿದೆ ಎಂದು ನಾನು ಸಂಪೂರ್ಣ ವಿಶ್ವಾಸದಿಂದ ಹೇಳಬಲ್ಲೆ. ಇದು ಗ್ರಹಗಳ ಸಂಚಾರವನ್ನು ಆಧರಿಸಿದೆ ಮತ್ತು ನೀವು ನಮ್ಮ ಸಲಹೆಯನ್ನು ಅನುಸರಿಸಿದರೆ ಸ್ನೇಹಿತರೆ, ಮುಂದಿನ 4 ದಿನಗಳಲ್ಲಿ ನಿಮ್ಮ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಹೌದು, ಆದರೆ ಸ್ನೇಹಿತರೆ, ವಿಡಿಯೋ ಪ್ರಾರಂಭಿಸುವ ಮೊದಲನೆಯದಾಗಿ ಮಾತಾರಾಣಿಯ ನಿಜವಾದ ಭಕ್ತರೆ, ದಯವಿಟ್ಟು ವಿಡಿಯೋಗೆ ಒಂದು ಸುಂದರವಾದ ಲೈಕ್ ನೀಡಿ ಮತ್ತು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಾತಾದಿ ಎಂದು 3 ಬಾರಿ ನಿಜವಾದ ಹೃದಯ ಮತ್ತು ಪ್ರಾಮಾಣಿಕ ಭಾವನೆಯಿಂದ ಬರೆಯಿರಿ. ಇದರಿಂದ ನೀವೆಲ್ಲರೂ ಮಾತಾ ದೇವತೆಯ ನೇರ ಆಶೀರ್ವಾದ ಮತ್ತು ಪ್ರೀತಿ ಪಡೆಯುತ್ತೀರಿ. ನಿಮ್ಮ ಇಡೀ ಕುಟುಂಬವು ಅವುಗಳನ್ನು ಸ್ವೀಕರಿಸುತ್ತದೆ. ಆದರೆ ಸ್ನೇಹಿತರೆ, ಜಾಗರೂಕರಾಗಿರಿ, ಎಚ್ಚರಿಕೆಯಿಂದಿರಿ ಮತ್ತು ನಿಮ್ಮ ಪೂರ್ಣ ಹೃದಯದಿಂದ ಆಲಿಸಿ, ಏಕೆಂದರೆ ಇಂದು ನಿಮ್ಮ ಜೀವನದ ಅತ್ಯಂತ ದೊಡ್ಡ ದಿನವಾಗಬಹುದು. ಇಲ್ಲಿಯವರೆಗೆ ಅತ್ಯಂತ ರಹಸ್ಯ ಸ್ಥಳದಲ್ಲಿ ಮರೆ ಮಾಡಲಾಗಿದ್ದ ನಿಮ್ಮ ಹಣೆಯ ಬರದ ಪುಟವನ್ನು ದೇವರ ಅಂಗಳದಲ್ಲಿ ತೆರೆಯಲಾಗಿದೆ. ನೀವು ದುರ್ಬಲ ಹೃದಯವನ್ನು ಹೊಂದಿದ್ದರೆ ನೀವು ಈ ವಿಡಿಯೋವನ್ನು ಇಲ್ಲಿಗೆ ಬಿಟ್ಟು ಬಿಡಬಹುದು, ಏಕೆಂದರೆ ಬಹಿರಂಗಪಡಿಸಲಿರುವ ಸತ್ಯವು ನಿಮ್ಮ ಪಾದದ ಕೆಳಗಿನ ನೆಲವನ್ನು ಅಲುಗಾಡಿಸಬಹುದು. ಇಂದು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ, ಪ್ರಮುಖ ಮತ್ತು ಬಹು ನಿರೀಕ್ಷಿತ ಕ್ಷಣವಾಗಿದೆ. ನೀವು ಲೆಕ್ಕವಿಲ್ಲದಷ್ಟು ಜೀವಿತಾವಧಿಯಿಂದ ಕಾಯುತ್ತಿರಬಹುದು. ವಿಧಿಯ ರೇಖೆಗಳನ್ನು ಬರೆಯಲಾದ ವಿಶ್ವದ ಆ ನಿಗೂಢ ಕೋಣೆಯಿಂದ ಇಂದು ನಿಮ್ಮ ಜೀವನದ ಮುಚ್ಚಿದ ಪುಟ ತೆರೆಯಲ್ಪಟ್ಟಿದೆ. ಆ ಪುಟವನ್ನು ಲಾಕ್ ಮಾಡಲಾಗಿದೆ. ಯಾರ ಬಳಿಯೂ ಕಿಲಿ ಇರಲಿಲ್ಲ, ಆದರೆ ಇಂದು ದೇವರು ಸ್ವತಃ ಆ ಬೀಗದಲ್ಲಿ ಕೀಲಿಯನ್ನು ಇಟ್ಟಿದ್ದಾನೆ. ಇದನ್ನು ನೆನಪಿನಲ್ಲಿ ಇಡಿ. ಇಂದಿನಿಂದ ನಿಮ್ಮ ಹಣೆ ಬರದ ನಿನ್ನೆಯಂತೆ ಇರುವುದಿಲ್ಲ. ನೀವು ಅಂತ ದೊಡ್ಡ ಸಂತೋಷ ಮತ್ತು ಅಂತ ದೊಡ್ಡ ಬದಲಾವಣೆಯನ್ನು ಅನುಭವಿಸುತ್ತೀರಿ. ಇದು ಸಾಮಾನ್ಯ ವಿಡಿಯೋ ಅಲ್ಲ, ಇದು ನಿಮ್ಮ ಜೀವನದ ಹಣೆ ಬರದ ಬೀಗದ ಬಾಗಿಲುಗಳ ಕೀಲಿ ಕೈ. ಆದರೆ ಈ ಕೀಲಿಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ನೀವು ಈ ಸಂದೇಶವನ್ನು ಕೊನೆಯವರೆಗೂ ಕೇಳಬೇಕು. ಒಂದು ಕ್ಷಣವು ನಿಮ್ಮ ಗಮನವನ್ನು ಕಳೆದುಕೊಳ್ಳಬೇಡಿ ಮತ್ತು ಅದನ್ನು ಮಧ್ಯದಲ್ಲಿ ಬಿಡಬೇಡಿ, ಏಕೆಂದರೆ ನಾವು ಕೊನೆಯಲ್ಲಿ ಬಹಿರಂಗಪಡಿಸುವುದು ಈ ಸಂಪೂರ್ಣ ಸಂದೇಶದ ದೊಡ್ಡ ಮತ್ತು ಆಳವಾದ ಸತ್ಯವಾಗಿರುತ್ತದೆ. ಸ್ನೇಹಿತರೆ, ಕಳೆದ ಹಲವು ತಿಂಗಳುಗಳಿಂದ, ವರ್ಷಗಳಿಂದ ಒಂದು ವಿಚಿತ್ರ ಮೌನವು ನಿಮ್ಮ ಜೀವನವನ್ನು ವ್ಯಾಪಿಸಿತ್ತು. ಮನೆಯ ವಾತಾವರಣವನ್ನು ಮಾತ್ರವಲ್ಲದೆ ನಿಮ್ಮ ಹೃದಯದ ಆಳವನ್ನು ವ್ಯಾಪಿಸಿದೆ. ಮೌನ ನಿಮ್ಮ ಕಣ್ಣುಗಳಲ್ಲಿನ ಹತಾಶೆ, ನಿಮ್ಮ ಮುಖದ ಮೇಲಿನ ಚಿಂತೆ ಮತ್ತು ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯನ್ನು ವ್ಯಾಪಿಸುವ ಅಜ್ಞಾತ ಕತ್ತಲೆಯು ಆ ಅದೃಷ್ಟ ಕೆಟ್ಟದಾಗಿರಬಹುದು ಎಂದು ಪದೇ ಪದೇ ಯೋಚಿಸುವಂತೆ ಮಾಡಿತು. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ತಿಳಿಸುವುದೇನೆಂದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಗ್ರಹಗಳು ನಿಮ್ಮ ವಿರುದ್ಧವಾಗಿರಬಹುದು. ನೀವು ಹಿಂದಿನ ಯಾವುದೋ ಕರ್ಮದ ಪರಿಣಾಮಗಳನ್ನು ಅನುಭವಿಸುತ್ತಿರಬಹುದು. ಆದರೆ ಸ್ನೇಹಿತರೆ, ಇದು ನಿಮ್ಮ ಆಲೋಚನೆಯಾಗಿರಲಿಲ್ಲ. ಅದರ ಹಿಂದೆ ಒಂದು ಆಳವಾದ ಸಂದೇಶ ಅಡಗಿತ್ತು. ಆ ದುಃಖ, ಆ ಮೌನ ಮತ್ತು ಆ ಕತ್ತಲೆ ಯಾವುದೇ ಸಾಮಾನ್ಯ ಸನ್ನಿವೇಶದ ಪರಿಣಾಮವಲ್ಲ. ಕತ್ತಲೆಯ ರಾತ್ರಿ ನಂತರ ಸೂರ್ಯನ ಬೆಳಕು ಹೆಚ್ಚು ಪ್ರಕಾಶವಾಗಿ ಬೆಳಗುವಂತೆ ಆ ಕತ್ತಲೆ ಹಿಂದಿನ ವಿಶ್ವವು ನಿಮ್ಮ ಜೀವನಕ್ಕೆ ಒಂದು ಪ್ರಮುಖ ಬದಲಾವಣೆಯನ್ನು, ಅದೇ ರೀತಿ ನಿಮ್ಮ ಜೀವನದ ಈ ಕಠಿಣ ಅವಧಿ ಈಗ ಕೊನೆಗೊಳ್ಳುತ್ತಿದೆ. ಭಗವದ್ಗೀತೆಯಲ್ಲಿ ತನ್ನ ಕರ್ತವ್ಯದ ಮಾರ್ಗವನ್ನು ತಾಳ್ಮೆಯಿಂದ ಅನುಸರಿಸುವ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ಕತ್ತಲೆ ಶಾಶ್ವತವಾಗಿ ಉಳಿಯಲು ಸಾಧ್ಯವಿಲ್ಲ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಆದ್ದರಿಂದ ನಿಮ್ಮ ಮನಸ್ಸು ದುರ್ಬಲಗೊಳ್ಳಲು ಬಿಡಬೇಡಿ. ನಿಮಗಾಗಿ ದೇವರ ಆ ಸ್ಥಾನದಿಂದ ನೇರವಾಗಿ ಕಳುಹಿಸಲಾದ ಒಂದು ದೊಡ್ಡ ಒಳ್ಳೆಯ ಸುದ್ದಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದೆ. ಇಂದಿನ ದಿನ ಮುಗಿಯುವ ಮೊದಲು, ಸೂರ್ಯ ಮುಳುಗುವ ಮೊದಲು, ನಿಮ್ಮ ಅತ್ಯಂತ ಸುಂದರವಾದ ಕನಸಿನಲ್ಲಿಯೂ ಸಹ ನೀವು ಊಹಿಸಲು ಸಾಧ್ಯವಾಗದ ರೂಪಾಂತರವು ನಿಮ್ಮ ಕಣ್ಣುಗಳ ಮುಂದೆ ತೆರೆದುಕೊಳ್ಳಬಹುದು.
ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ, ಆದರೆ ಕೊನೆ ಕ್ಷಣದಲ್ಲಿ ವಿಷಯಗಳು ತಪ್ಪಾಗುತ್ತವೆ. ನೀವು ನಿಮ್ಮ ಗುರಿಯನ್ನು ತಲುಪಿದಾಗ ನೀವು ಯಾವಾಗಲೂ ಹಿಂದಕ್ಕೆ ತಳ್ಳಲ್ಪಡುತ್ತಿದ್ದೀರಾ. ನಂತರ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಈ ನಿಗೂಢತೆಗೆ ಉತ್ತರ ಇಂದು ಬಹಿರಂಗಗೊಳ್ಳುತ್ತಿದೆ. ಆದರೆ ಅದಕ್ಕೂ ಮೊದಲು ಬಹಳ ಮುಖ್ಯವಾದ ಎಚ್ಚರಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ. ಸ್ನೇಹಿತರೆ, ಎಚ್ಚರಿಕೆಯ ಗಂಟೆಗಳು ಮೊಳಗುತ್ತಿವೆ ಮತ್ತು ಈ ಎಚ್ಚರಿಕೆಯನ್ನು ಲಘುವಾಗಿ ಪರಿಗಣಿಸುವುದು ನಿಮ್ಮ ಜೀವನದ ದೊಡ್ಡ ತಪ್ಪಾಗಬಹುದು. ನಿಮ್ಮ ಜೀವನದಲ್ಲಿ ಈ ಪ್ರಮುಖ ಬದಲಾವಣೆ ಪ್ರಾರಂಭವಾದ ತಕ್ಷಣ, ಅದೇ ರೀತಿ ಕೆಲವು ಆಪ್ತರು, ತಮ್ಮನ್ನು ತಾವು ನಿಮ್ಮವರು ಎಂದು ಕರೆದುಕೊಳ್ಳುವ ಕೆಲವು ಜನರು ನಿಮ್ಮೊಂದಿಗೆ ಕುಳಿತು ಊಟ ಮಾಡಿ ನಗುತ್ತಾ ಮತ್ತು ಮಾತನಾಡುವ ಜನರು ಸಹ ನಿಮ್ಮೊಂದಿಗೆ ವಿಭಿನ್ನವಾಗಿ ವರ್ತಿಸಬಹುದು. ಮೌನವಾಗಿರುವವರು ಒಳಗೊಳಗೆ ಅಸೂಯೆಯನ್ನು ಹೊಂದಿರಬಹುದು. ಕೆಲವು ಗುಪ್ತ ವಿರೋಧಿಗಳು ಹೊರಬರಲು ಪ್ರಯತ್ನಿಸಬಹುದು ಮತ್ತು ದುಷ್ಟ ಕಣ್ಣು ಕೂಡ ಪೂರ್ಣ ಬಲದಲ್ಲಿರಬಹುದು. ಆದ್ದರಿಂದ ಪ್ರತಿಯೊಂದು ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಈ ಸಂದೇಶವು ನಿಮ್ಮನ್ನು ಹೆದರಿಸಲು ಅಲ್ಲ, ಆದರೆ ಮುಂಬರುವ ಸಮಯಗಳಿಗಾಗಿ ನಿಮ್ಮನ್ನು ಎಚ್ಚರವಾಗಿರಿಸಲು. ಇಂದು ಸಂಜೆ 5:30 ರಾತ್ರಿ 9 ಗಂಟೆಯವರೆಗೆ ಸಮಯವು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡಬಹುದು. ಈ ಸಮಯವು ಕೇವಲ ಸಮಯವಲ್ಲ, ಆದರೆ ಆತ್ಮಾವಲೋಕನ, ಎಚ್ಚರಿಕೆ ಮತ್ತು ಸರಿಯಾದ ನಿರ್ಧಾರಕ್ಕೆ ಅವಕಾಶವಾಗಿದೆ. ನೀವು ಈ ಅವಕಾಶವನ್ನು ಗುರುತಿಸಿದರೆ ಅದು ನಿಮ್ಮ ಜೀವನದ ಹಾದಿಯನ್ನು ಬದಲಾಯಿಸಬಹುದು. ಆದರೆ ನೀವು ಅಜಾಗರೂಕರಾಗಿದ್ದರೆ ಆ ಅವಕಾಶವೇ ಜಾರಿ ಹೋಗಬಹುದು. ಕೆಲವು ತಿಂಗಳುಗಳಿಂದ ನಿಮ್ಮ ಬೆನ್ನ ಹಿಂದೆ ಆಳವಾದ ಪಿತೂರಿ ನಡೆಯುತ್ತಿದೆ ಎಂದು ನಿಮಗೆ ತಿಳಿದಿದೆ. ನಿಮ್ಮ ಕೆಲಸವನ್ನು ಕೊನೆಯ ಕ್ಷಣದಲ್ಲಿ ವಿಫಲಗೊಳಿಸಲಾಗಿದೆ. ಆರ್ಥಿಕ ನಷ್ಟಗಳು ಸಂಭವಿಸಲಿವೆ. ಪ್ರಗತಿ ಸ್ಥಗಿತಗೊಂಡಿದೆ ಮತ್ತು ಪ್ರತಿ ಬಾರಿಯೂ ಯಾವುದೋ ಅದೃಶ್ಯ ಅಡಚಣೆಯು ನಿಮ್ಮನ್ನು ತಡೆಹಿಡಿಯುತ್ತಿದೆ ಎಂದು ಭಾಸವಾಗುತ್ತಿದೆ. ಇದು ಕೇವಲ ಕಾಕತಾಳೀಯವೆಂದು ತೋರುತ್ತಿಲ್ಲ. ನಿಮ್ಮ ಜೀವನದ ಸುತ್ತಲೂ ನಕಾರಾತ್ಮಕ ಚಿಂತನೆ, ಅಸೂಯೆ ಮತ್ತು ವಿರೋಧದ ವಾತಾವರಣವು ಬೆಳೆದು ನಿಮ್ಮ ನೈತಿಕತೆಯನ್ನು ದುರ್ಬಲಗೊಳಿಸಲು ಪ್ರಯತ್ನಿಸುತ್ತಿದೆ. ಆದರೆ ಈ ಅವಧಿ ಮುಗಿಯಲಿದೆ. ಸೃಷ್ಟಿಕರ್ತನು ಆ ಅಡಚಣೆಯ ಮೂಲವನ್ನು ಗುರುತಿಸಿದ್ದಾನೆ ಮತ್ತು ನಿಮ್ಮ ಜೀವನದಿಂದ ಆ ನಕಾರಾತ್ಮಕ ಪದರವನ್ನು ತೆಗೆದುಹಾಕುವ ಪ್ರಕ್ರಿಯೆಯು ಈಗಾಗಲೇ ಪ್ರಾರಂಭವಾಗಿದೆ. ಈ ಶುಭ ಬದಲಾವಣೆಯು ನಿಮ್ಮ ಜೀವನದಲ್ಲಿ ಬರುವುದನ್ನು ನೀವು ನೋಡಲು ಬಯಸಿದರೆ, ಇಂದು ನಿಮಗಾಗಿ ಅದೃಷ್ಟವು ಏನನ್ನು ಕಾದಿರಿಸಿದೆ ಎಂದು ತಿಳಿಯಲು ಬಯಸಿದರೆ, ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಕಮೆಂಟ್ ವಿಭಾಗದಲ್ಲಿ ಜೈ ನರಸಿಂಹ, ಜೈ ಮಾ ದುರ್ಗಾ ಎಂದು ಬರೆಯಿರಿ. ಇವು ಕೇವಲ ಪದಗಳಲ್ಲ, ಆದರೆ ನಿಮ್ಮೊಳಗಿನ ನಂಬಿಕೆ, ಧೈರ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಜಾಗೃತಗೊಳಿಸುವ ಒಂದು ಸಾಧನವಾಗಿದೆ. ಈಗ ನಿಮ್ಮ ವೃತ್ತಿ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಬರಲಿರುವ ಬದಲಾವಣೆಯ ಬಗ್ಗೆ ಮಾತನಾಡೋಣ. ನೀವು ಕೆಲಸದಲ್ಲಿ ಅನುಭವಿಸುತ್ತಿರುವ ಕಷ್ಟದ ಸಮಯಗಳು, ನೀವು ಅನುಭವಿಸಿದ ನಷ್ಟಗಳು, ಕೆಲಸದಲ್ಲಿನ ಒತ್ತಡ ಮತ್ತು ಎಲ್ಲ ಕಡೆಯಿಂದ ನೀವು ಅನುಭವಿಸಿದ ಒತ್ತಡವು ಕ್ರಮೇಣ ಕೊನೆಗೊಳ್ಳುತ್ತಿದೆ. ನಿಮ್ಮನ್ನು ದುರ್ಬಲರೆಂದು ಪರಿಗಣಿಸಿದವರು, ನಿಮ್ಮ ಬೆನ್ನ ಹಿಂದೆ ನಿಮ್ಮನ್ನು ಟೀಕಿಸಿದವರು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಬೆಲೆ ಕೊಡದವರು ಶೀಘ್ರದಲ್ಲೇ ನಿಮ್ಮ ಸಾಮರ್ಥ್ಯ ಮತ್ತು ಯಶಸ್ಸನ್ನು ನೋಡಬಹುದು. ದೈವಿಕ ನ್ಯಾಯದ ನ್ಯಾಯಾಲಯವು ನಿಮಗಾಗಿ ಒಂದು ಅವಕಾಶವನ್ನು ಸಿದ್ಧಪಡಿಸುತ್ತಿದೆ. ಆ ರಹಸ್ಯ, ಅಸಹಾಯಕ, ಅನುಭವಿ ವ್ಯಕ್ತಿ ಅಥವಾ ಹೊಸ ಸಂಪರ್ಕದ ಮೂಲಕ ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು. ಆ ವ್ಯಕ್ತಿಯು ಈಗಾಗಲೇ ನಿಮಗೆ ಪರಿಚಿತರಾಗಬಹುದು ಅಥವಾ ಸಂಪೂರ್ಣವಾಗಿ ಹೊಸಬರಾಗಿರಬಹುದು, ಆದರೆ ಅವರ ಆಗಮನವು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು. ಅವರು ಯಾವುದೇ ನೆಪವಿಲ್ಲದೆ ನಿಮ್ಮ ಜೀವನದಲ್ಲಿ ಬರುತ್ತಾರೆ ಮತ್ತು ಅದು ನಿಮಗೆ ಮುಂದುವರಿಯಲು ಸರಿಯಾದ ದಿಕ್ಕನ್ನು ನೀಡುತ್ತದೆ. ಆದರೆ ಸ್ನೇಹಿತರೆ, ಜಾಗರೂಕರಾಗಿರುವುದು ಅಷ್ಟೇ ಮುಖ್ಯ. ನಿಮ್ಮ ಕೆಲಸದ ಸ್ಥಳದಲ್ಲಿ, ವ್ಯವಹಾರದಲ್ಲಿ ಅಥವಾ ಹತ್ತಿರದಲ್ಲಿ ಯಾರಾದರೂ ತುಂಬ ಸಿಹಿಯಾಗಿ ಮಾತನಾಡಬಹುದು ಮತ್ತು ನಿಮ್ಮ ಬಗ್ಗೆ ಪ್ರೀತಿಯನ್ನು ತೋರಿಸಬಹುದು, ಆದರೆ ನಿಮ್ಮ ಪ್ರಗತಿಯಿಂದ ರಹಸ್ಯವಾಗಿ ತೊಂದರೆಗೆ ಒಳಗಾಗಬಹುದು. ಈ ವ್ಯಕ್ತಿಯು ನಿಮ್ಮ ಬಗ್ಗೆ ಸುಳ್ಳು ಕಥೆಗಳನ್ನು ಹರಡಬಹುದು, ನಿಮ್ಮ ಹೆಸರಿನಲ್ಲಿ ಗೊಂದಲವನ್ನು ಸೃಷ್ಟಿಸಬಹುದು ಮತ್ತು ನಿಮ್ಮ ಯಶಸ್ಸನ್ನು ತಡೆಯಲು ಪ್ರಯತ್ನಿಸಬಹುದು. ಆದ್ದರಿಂದ ನಿಮ್ಮ ಯೋಜನೆಗಳನ್ನು ಎಲ್ಲರಿಗೂ ಬಹಿರಂಗಪಡಿಸಬೇಡಿ. ಗೀತೆಯ ಸಂದೇಶವೇನೆಂದರೆ, ಕೆಲಸ ಮಾಡುತ್ತಲೇ ಇರುವುದು, ಆದರೆ ನಿಮ್ಮ ಗುರಿಗಳ ಬಗ್ಗೆ ಎಲ್ಲವನ್ನು ಪ್ರಪಂಚದೊಂದಿಗೆ ಹಂಚಿಕೊಳ್ಳುವುದು ಅನಿವಾರ್ಯವಲ್ಲ. ಆ ವ್ಯಕ್ತಿಯ ನಿಜವಾದ ಗುರುತು ಭವಿಷ್ಯದ ಚಿಹ್ನೆಗಳಿಂದ ಸ್ಪಷ್ಟವಾಗಬಹುದು, ಆದರೆ ಅದಕ್ಕೂ ಮೊದಲು ನಿಮ್ಮ ಮನೆ ಬಾಗಿಲಿಗೆ ಬರಲಿರುವ ದೊಡ್ಡ ಆರ್ಥಿಕ ಲಾಭವನ್ನು ಅರ್ಥ ಮಾಡಿಕೊಳ್ಳಿ. ಇದು ಸಾಮಾನ್ಯ ಹೊಡೆತವಲ್ಲ, ಇದು ನಿಮ್ಮ ಜೀವನಕ್ಕೆ ಸ್ಥಿರತೆ, ಗೌರವ ಮತ್ತು ಆತ್ಮವಿಶ್ವಾಸವನ್ನು ತರುವ ಅವಕಾಶವಾಗಿರುತ್ತದೆ. ನೀವು ಈ ಸಂದೇಶವನ್ನು ಇಲ್ಲಿವರೆಗೆ ಕೇಳುತ್ತಿದ್ದರೆ, ದೇವರು ನಿಮ್ಮನ್ನು ಆಲೋಚನೆಗೆ ಕರೆದೊಯ್ದಿದ್ದಾನೆ ಎಂದರ್ಥ. ಇದು ಕೇವಲ ಕಾಕತಾಳೀಯವಲ್ಲ. ನಿಮ್ಮ ಜೀವನದಲ್ಲಿನ ಆರ್ಥಿಕ ಬಿಕ್ಕಟ್ಟು, ರಾತ್ರಿಯಲ್ಲಿ ನಿಮ್ಮನ್ನು ನೆಮ್ಮದಿಯಿಂದ ನಿದ್ರಿಸಲು ಬಿಡದ ಚಿಂತೆಗಳು, ನಿಮ್ಮ ಬೆನ್ನಿನ ಮೇಲೆ ಕಲ್ಲಿನಂತೆ ಭಾಸವಾಗುತ್ತಿದ್ದ ಸಾಲದ ಹೊರೆ ಈಗ ನಿಧಾನವಾಗಿ ಹಗುರವಾಗುತ್ತಾ ಸಾಗುತ್ತಿದೆ. ನೀವು ಭರವಸೆ ಕಳೆದುಕೊಂಡಿದ್ದ ಹಣ, ಯಾರಿಗಾದರೂ ನೀಡಲು ಮರೆತಿದ್ದ ಹಣ, ವಹಿವಾಟಿನಲ್ಲಿ ಸಿಲುಕಿಕೊಂಡಿದ್ದ ಹಣ ಅಥವಾ ಹಳೆಯ ವ್ಯವಹಾರದಲ್ಲಿ ಸಿಲುಕಿಕೊಂಡಿದ್ದ ಯಾವುದಾದರೂ ವಸ್ತು ಮರಳಿ ಬರಬಹುದು. ಪೂರ್ವಜರ ಆಸ್ತಿ, ಭೂಮಿ
ಆಸ್ತಿ ವಿವಾದಗಳು, ಬಾಕಿ ಇರುವ ಕಡಿತಗಳು, ಪಾವತಿಗಳು ಅಥವಾ ಕಾನೂನು ಪ್ರಕ್ರಿಯೆಗಳಿಗೆ ಸಂಬಂಧಿಸಿದ ಹಳೆಯ ಪ್ರಕರಣವು ನಿಮ್ಮ ಪರವಾಗಿ ಚಲಿಸಬಹುದು. ಲಕ್ಷ್ಮೀ ದೇವಿಯ ಆಗಮನದ ಚಿಹ್ನೆಗಳು ಹೆಚ್ಚಾಗಿ ಹಣದ ರೂಪದಲ್ಲಿ ಮಾತ್ರವಲ್ಲದೆ ಸರಿಯಾದ ಅವಕಾಶಗಳು, ಸೂಕ್ತ ನಿರ್ಧಾರಗಳು, ಗೌರವ, ಮನಸ್ಸಿನ ಶಾಂತಿ ರೂಪದಲ್ಲಿಯೂ ಬರುತ್ತವೆ. ಆದ್ದರಿಂದ ಮುಂಬರುವ ಸಮಯದಲ್ಲಿ ನೀವು ಸ್ವೀಕರಿಸುವ ಪ್ರತಿಯೊಂದು ಮಾಹಿತಿಯನ್ನು ಶಾಂತವಾಗಿ ಮೌಲ್ಯಮಾಪನ ಮಾಡಿ. ಆದಾಗ್ಯೂ ಸಂಪತ್ತು ಮತ್ತು ವೃತ್ತಿ ಜೀವನದ ಈ ಸುವರ್ಣ ಅವಧಿಯಲ್ಲಿ ನಿಮ್ಮ ಪ್ರೀತಿ ಮತ್ತು ಕುಟುಂಬ ಜೀವನದಲ್ಲೂ ಗಮನಾರ್ಹ ಬದಲಾವಣೆ ಬರಲಿದೆ. ನಿಮ್ಮ ಸಂಗಾತಿ ಅಥವಾ ನಿಮಗೆ ಹತ್ತಿರವಿರುವ ಯಾರಾದರೂ ಬಹಿರಂಗವಾಗಿ ಹಂಚಿಕೊಳ್ಳಲು ಸಾಧ್ಯವಾಗದ ಏನಾದರೂ ಹಿಡಿದಿಟ್ಟುಕೊಂಡಿರಬಹುದು. ಒಂದು ರಹಸ್ಯ, ಚಿಂತೆ ಅಥವಾ ಹಳೆಯ ತಪ್ಪು ತಿಳುವಳಿಕೆ ಇಂದು ರಾತ್ರಿ ಹೊರಹೊಮ್ಮಬಹುದು. ಇದು ಬಹಿರಂಗವಾದಾಗ ನೀವು ಕ್ಷಣಿಕವಾಗಿ ವಿಚಲಿತರಾಗಬಹುದು, ನೀವು ಆಘಾತಕ್ಕೊಳಗಾಗಬಹುದು. ಆದರೆ ಭಯಪಡಬೇಡಿ, ಈ ಸತ್ಯವು ಸಂಬಂಧವನ್ನು ಮುರಿಯುತ್ತಿರಬಹುದು, ಬದಲಿಗೆ ಅದನ್ನು ಸೃಷ್ಟಿಸಬಹುದು ಮತ್ತು ಬಲಪಡಿಸುವುದು. ಕೆಲವೊಮ್ಮೆ ಸಂಬಂಧಗಳಲ್ಲಿ ಗುಪ್ತ ರಹಸ್ಯಗಳನ್ನು ಬಹಿರಂಗಪಡಿಸುವುದು ನೋವಿನಿಂದ ಕೂಡಿದೆ, ಆದರೆ ಆ ಸತ್ಯವು ದೀರ್ಘಾವಧಿಯಲ್ಲಿ ನಂಬಿಕೆಯ ಅಡಿಪಾಯವನ್ನು ಬಲಪಡಿಸುತ್ತದೆ. ನಿಮ್ಮ ಕುಟುಂಬವನ್ನು ನಕಾರಾತ್ಮಕತೆಯಿಂದ ರಕ್ಷಿಸಲು ಮತ್ತು ನಿಮ್ಮ ಮನೆಯಲ್ಲಿ ಪ್ರೀತಿ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ನೀವು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹೆಚ್ಚಿನ ಆಧ್ಯಾತ್ಮಿಕ ಸಂದೇಶಗಳನ್ನು ಪಡೆಯಲು ಚಾನಲ್ಗೆ ಚಂದಾದಾರರಾಗಿ ಮತ್ತು ಗಂಟೆಯನ್ನು ಒತ್ತಿರಿ. ಸ್ನೇಹಿತರೆ, ದೇವರು ನಿಮಗೆ ಕೆಲವು ಆಳವಾದ ಚಿಹ್ನೆಗಳನ್ನು ಕಳಿಸಿದ್ದಾರೆ. ಆ ಚಿಹ್ನೆಗಳು ನಿಮ್ಮ ಕನಸನ್ನು, ನಿಮ್ಮ ಭಾವನೆಗಳು ಮತ್ತು ನಿಮ್ಮ ಮನಸ್ಸಿನ ಸ್ಥಿತಿಗೆ ಸಂಬಂಧಿಸಿದ್ದಿರಬಹುದು. ಕಳೆದ 2 ದಿನಗಳಲ್ಲಿ ನಿಮ್ಮ ಕನಸಿನಲ್ಲಿ ಹಳೆಯ ದೇವಾಲಯವನ್ನು ನೀವು ನೋಡಿದ್ದೀರಾ. ತುಂಬಾ ಪ್ರಕಾಶಮಾನವಾದ ಜ್ವಾಲೆಯೊಂದಿಗೆ ಉರಿಯುತ್ತಿರುವ ದೀಪವನ್ನು ನೀವು ನೋಡಿದ್ದೀರಾ. ನಿಮ್ಮ ಬಲಗಣ್ಣು ಯಾವುದೇ ಕಾರಣವಿಲ್ಲದೆ ಪದೇ ಪದೇ ಸೆಳೆಯುತ್ತಿದೆ. ಈ ಚಿಹ್ನೆಗಳು ನಿಮಗೆ ಸಂಭವಿಸಿದ್ದರೆ ಅವುಗಳನ್ನು ನಿಮ್ಮ ಆಂತರಿಕ ಪ್ರಜ್ಞೆಯಿಂದ ಬಂದ ಸಂದೇಶವೆಂದು ಪರಿಗಣಿಸಿ. ಅಳುವ ದಿನಗಳು ಕೊನೆಗೊಳ್ಳಲಿವೆ ಎಂದು ಈ ಸಮಯವು ನಿಮಗೆ ಹೇಳುತ್ತಿದೆ. ತೊಂದರೆಯ ದಿನಗಳು ಕೊನೆಗೊಳ್ಳುತ್ತಿವೆ ಮತ್ತು ಗೊಂದಲದ ಸಮಯವನ್ನು ಈಗ ಬಿಡಬಹುದು. ಈಗ ಗೌರವ, ಆತ್ಮವಿಶ್ವಾಸ ಮತ್ತು ಹೊಸ ಆರಂಭದೊಂದಿಗೆ ಜೀವನವನ್ನು ನಡೆಸುವ ಸಮಯ. ನೆನಪಿಡಿ, ಭಗವಾನ್ ಶ್ರೀರಾಮನು ವನವಾಸದ ಕಠಿಣ ವರ್ಷಗಳಲ್ಲಿ ತಾಳ್ಮೆ ಕಳೆದುಕೊಳ್ಳಲಿಲ್ಲ. ಎಷ್ಟೇ ಕಠಿಣ ಮಾರ್ಗವಾಗಿದ್ದರೂ ಸತ್ಯ ಮತ್ತು ತಾಳ್ಮೆಯಿಂದ ನಡೆಯುವ ವ್ಯಕ್ತಿ ಕೊನೆಯಲ್ಲಿ ಗೌರವವನ್ನು ಕಂಡುಕೊಳ್ಳುತ್ತಾನೆ. ಆದರೆ ಈ ಸಂದೇಶದೊಳಗೆ ಇನ್ನೂ ಒಂದು ದೊಡ್ಡ ರಹಸ್ಯ ಅಡಗಿದೆ. ಈ ರಹಸ್ಯವು ನಿಮ್ಮ ಸ್ವಂತ ಮನೆಗೆ ಸಂಬಂಧಿಸಿದೆ. ನಿಮ್ಮ ಕೋಣೆ, ನಿಮ್ಮ ಅಡುಗೆ ಮನೆ ಮತ್ತು ನಿಮ್ಮ ಮನೆಯ ಉತ್ತರ ಭಾಗ. ನಿಮ್ಮ ಮನೆಯಲ್ಲಿ ಬಹಳ ದಿನಗಳಿಂದ ನಕಾರಾತ್ಮಕತೆ ಅಡಗಿರಬಹುದು. ಈ ಕ್ಷಣದ ಅಡೆತಡೆಗಳನ್ನು ಸೃಷ್ಟಿಸುತ್ತಿರಬಹುದು. ಏನಾದರೂ ಸಾಧಿಸಲಾಗುವುದು ಎಂದು ತೋರಿದಾಗ ಹಠಾತ್ ಅಡಚಣೆ ಉಂಟಾಗುತ್ತದೆ. ನಿಮ್ಮ ಅದೃಷ್ಟ ಹೊಳೆಯುತ್ತಿರುವಂತೆ ತೋರಿದಾಗ ಪರಿಸ್ಥಿತಿ ಬದಲಾಗುತ್ತದೆ ಮತ್ತು ಅದೃಷ್ಟ ಕೆಟ್ಟದಾಗಿದೆ ಎಂದು ನೀವು ಭಾವಿಸುತ್ತೀರಿ. ಆದರೆ ಸ್ನೇಹಿತರೆ, ಪ್ರತಿಯೊಂದು ಅಡಚಣೆಯನ್ನು ದುರಾದೃಷ್ಟಕ್ಕೆ ಕಾರಣವೆಂದು ಹೇಳುವುದು ಸರಿಯಲ್ಲ. ಮನೆಯಲ್ಲಿರುವ ವಾತಾವರಣ, ನಿಮ್ಮ ಮನಸ್ಸಿನ ಶಕ್ತಿ, ಇತರರ ಆಲೋಚನೆಗಳು ಮತ್ತು ನಿಮ್ಮ ಸ್ವಂತ ಅಜಾಗರೂಕತೆಯು ನಿಮ್ಮ ಜೀವನದ ದಿಕ್ಕಿನ ಮೇಲೆ ಪರಿಣಾಮ ಬೀರಬಹುದು. ಸ್ನೇಹಿತರೆ, ಮುಂದೆ ಲಕ್ಷ್ಮೀ ದೇವಿಯ ಆಶೀರ್ವಾದವು ಯಾವುದೇ ಅಡೆತಡೆಗಳಿಲ್ಲದೆ ನಿಮ್ಮ ಮನೆಗೆ ಪ್ರವೇಶಿಸುವಂತೆ ನಿಮ್ಮ ಮನೆಯ ಉತ್ತರ ಭಾಗ ಮತ್ತು ಅಡುಗೆ ಮನೆಯ ಸುತ್ತಲಿನ ಶಕ್ತಿಯನ್ನು ಹೇಗೆ ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಬೇಕೆಂದು ನಾನು ನಿಮಗೆ ಹೇಳುತ್ತೇನೆ. ಈ ಹಂತವನ್ನು ತಲುಪಿದ ನಂತರ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿವೆ ಎಂದು ನೀವು ಭಾವಿಸಬಹುದು. ಆದರೆ ನಿಜವಾದ ಪರೀಕ್ಷೆ ಇನ್ನೂ ಪ್ರಾರಂಭವಾಗಿಲ್ಲ. ದೇವರು ಯಾರಿಗೂ ಅವರನ್ನು ಪರೀಕ್ಷಿಸದೆ ದೊಡ್ಡ ಆಶೀರ್ವಾದಗಳನ್ನು ನೀಡುವುದಿಲ್ಲ. ಇಂದು ರಾತ್ರಿ ಸುಮಾರು 12 ಗಂಟೆಗೆ ನೀವು ಸಂದೇಶ, ಫೋನ್ ಕರೆ, ಅಧಿಸೂಚನೆ ಅಥವಾ ಯಾರೋ ಒಬ್ಬರಿಂದ ಕೊಡುಗೆಯನ್ನು ಸ್ವೀಕರಿಸಬಹುದು. ಅದು ನಿಮ್ಮನ್ನು ಆಳವಾದ ಚಿಂತನೆಯಲ್ಲಿ ಬಿಡುತ್ತದೆ. ಈ ಸಂದೇಶವು ಅಪರಿಚಿತ ವ್ಯಕ್ತಿಯಿಂದ ಆಗಿರಬಹುದು. ಅದು ಹಳೆಯ ಸ್ನೇಹಿತರಿಂದ ಅಥವಾ ನೀವು ದೀರ್ಘಕಾಲದಿಂದ ಸಂಪರ್ಕದಲ್ಲಿರದ ಯಾರೋ ಒಬ್ಬರಿಂದ ಆಗಿರಬಹುದು. ಆ ವ್ಯಕ್ತಿಯು ನಿಮ್ಮ ಸಹಾಯವನ್ನು ಕೇಳಬಹುದು. ಅವರು ಒಂದು ಪ್ರಸ್ತಾಪವನ್ನು ನೀಡಬಹುದು ಮತ್ತು ಹೊಸ ಮಾರ್ಗವನ್ನು ಪ್ರಸ್ತುತಪಡಿಸಬಹುದು. ಆ ಸಮಯದಲ್ಲಿ ಆತುರ ಪಡಬೇಡಿ. ಇಲ್ಲ ಎಂದು ಹೇಳುವ ಮೊದಲು ಇಡೀ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ವಿವೇಚನೆ ಮತ್ತು ತಾಳ್ಮೆ ಮಾತ್ರ ನಿಮ್ಮನ್ನು ಸರಿಯಾದ ನಿರ್ಧಾರಕ್ಕೆ ಕರೆದೊಯ್ಯುತ್ತದೆ. ಆ ಕೊಡುಗೆ ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಗೌರವಕ್ಕೆ ಬಾಗಿಲು ತೆರೆಯಬಹುದು. ಆದರೆ ಅದನ್ನು ಗುರುತಿಸಲು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಬೇಕು. ಆಟ ಇನ್ನೂ ಮುಗಿಯುವುದಿಲ್ಲ. ಸ್ನೇಹಿತರೆ, ಮುಂದಿರುವ ರಹಸ್ಯವು ನಿಮ್ಮ ಜೀವನದ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸುತ್ತದೆ. ಅದು ನಿಮ್ಮ ವಿರೋಧಿಗಳಿಗೆ ತೊಂದರೆ ಉಂಟು ಮಾಡಬಹುದು. ನೀವು ಈ ಸಂದೇಶವನ್ನು ಪೂರ್ಣಗೊಳಿಸದೆ ಬಿಟ್ಟರೆ ನಿಮಗೆ ಹೆಚ್ಚು ಉಪಯುಕ್ತವಾದ ಪ್ರಮುಖ ಮಾಹಿತಿಯನ್ನು ನೀವು ಕಳೆದುಕೊಳ್ಳಬಹುದು. ಮುಂದಿನ ಸಮಯ ಇನ್ನೂ ಹೆಚ್ಚು ನಿರ್ಣಾಯಕವಾಗಿದೆ. ಆದ್ದರಿಂದ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಟುಕೊಳ್ಳಿ ಮತ್ತು ನಿಮ್ಮ ಹಣೆಯ ಬರದ ಮುಂದಿನ ಪುಟದಲ್ಲಿ ದೇವರು ಏನು ಬರೆದಿದ್ದಾನೆ ಎಂಬುದನ್ನು ಕಂಡುಕೊಳ್ಳಿ. ನಿಮ್ಮ ಉಸಿರಾಟವನ್ನು ನಿಯಂತ್ರಿಸಿ, ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ, ಏಕೆಂದರೆ
ಈಗ ಒಂದು ಸಂದೇಶವು ಹೊರಹೊಮ್ಮುತ್ತಿದೆ. ಅದು ನಿಮ್ಮ ಜೀವನದಲ್ಲಿ ದೀರ್ಘಕಾಲೀನ ಸಮಸ್ಯೆಯ ಮೂಲವನ್ನು ತಲುಪಬಹುದು. ಅದು ವರ್ಷಗಳಿಂದ ನಿಮ್ಮನ್ನು ಒಳಗಿನಿಂದ ದುರ್ಬಲಗೊಳಿಸುತ್ತಿದೆ. ಸ್ನೇಹಿತರೆ, ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಥವಾ ತುಂಬಾ ಹತ್ತಿರದ ಸಂಬಂಧಿಗಳು ಕಳೆದ ಹಲವು ತಿಂಗಳುಗಳಿಂದ ನಿಮ್ಮ ಬಗ್ಗೆ ನಕಾರಾತ್ಮಕ ಆಲೋಚನೆಗಳನ್ನು ಹೊಂದಿರಬಹುದು. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಒಳ್ಳೆಯ ಕರ್ಮಗಳು ಹಾಗೂ ಸಕಾರಾತ್ಮಕ ಯೋಜನೆಗಳನ್ನು ಕಾಪಾಡಿಕೊಳ್ಳುವ ಸಂಕಲ್ಪವನ್ನು ಮಾಡಬಹುದು. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ಸಮಯಕ್ಕಾಗಿ ಕೆಲವು ಮಹತ್ವದ ಸಂಕೇತಗಳು ಮತ್ತು ಎಚ್ಚರಿಕೆಗಳ ಬಗ್ಗೆ ವಿವರವಾಗಿ ಮಾತನಾಡುತ್ತೇವೆ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮಗೆ ಇಂಥ ಪ್ರಮುಖ ಜ್ಞಾನವರ್ಧಕ ವಿಡಿಯೋಗಳನ್ನು ನೋಡಲು ಇಷ್ಟವಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹೊಸ ವಿಡಿಯೋ ಬಂದಾಗ ಅದು ನಿಮ್ಮನ್ನು ಮೊದಲು ತಲುಪುತ್ತದೆ. ಹಾಗೆಯೇ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಬಜರಂಗಬಲಿ ಎಂದು ಖಂಡಿತವಾಗಿಯೂ ಬರೆಯಿರಿ. ಹಾಗಾದರೆ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ದಿನ ಶುಭವಾಗಿರಲಿ. ನೀವು ನಿಮ್ಮ ಕಾಳಜಿ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.